ಪರಿಸರ ಸಂರಕ್ಷಣೆ, ಅಂಗಾಂಗ ದಾನ, ಮಳೆ ನೀರು ಕೊಯ್ಲು, ಕಾನೂನು ಸಲಹೆ, ಅನುಭವ ಮಂಟಪ, ಟ್ಯಾಬ್ಲೋಗಳು ನೆರೆದಿದ್ದವರ ಗಮನ ಸೆಳೆದವು. ಈ ವೈಭೋಗದ ದೃಶ್ಯಗಳು ಕಂಡುಬಂದಿದ್ದು ಚಿತ್ರದುರ್ಗದಲ್ಲಿ. ಹೌದು, ಮುರುಘಾ ಮಠದಲ್ಲಿ ನಡೆಯುತ್ತಿರುವ ಶರಣ ಸಂಸ್ಕೃತಿ ಉತ್ಸವ ಅಂಗವಾಗಿ ಕೋಟೆನಾಡಿನಲ್ಲಿ ಜಾನಪದ ಕಲಾಮೇಳ ಮೆರವಣಿಗೆಗೆ ಅದ್ದೂರಿಯಾಗಿ ನಡೆಯಿತು. ಕಲಾಮೇಳದಲ್ಲಿ ವಿವಿಧ ಕಲಾ ತಂಡಗಳ ಪ್ರದರ್ಶನ ಆಕರ್ಷಣೆಯ ಕೇಂದ್ರ ಬಿಂದುವಾದವು. ನಗರದ ಜಿನ್ನಿಂಗ್ ಮಿಲ್ ಮುಂಭಾಗದಲ್ಲಿ ಬಸವಮೂರ್ತಿ ಮಾದರ ಚೆನ್ನಯ್ಯ ಶ್ರೀಗಳು ಚಾಲನೆ ನೀಡಿದರು. ನಗರದ ಐಬಿ ಸರ್ಕಲ್, ರಂಗಯ್ಯನ ಬಾಗಿಲು, ಆನೆ ಬಾಗಿಲು, ಮದಕರಿ ವೃತ್ತದ ಮೂಲಕ ಕಲಾಮೇಳ ಸಂಚರಿಸಿತು. ಕಲಾಮೇಳದಲ್ಲಿ ನಾಡಿನ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ಭಕ್ತರು ಹೆಜ್ಜೆ ಹಾಕಿದರು. ಮೆರವಣಿಗೆಯು ಬೀಡಿ ರಸ್ತೆಗೆ ಬರುತ್ತಿದ್ದಂತೆ ಮೆರವಣಿಗೆ ರಂಗು ಪಡೆಯಿತು. ರಸ್ತೆಯ ಇಕ್ಕೆಲೆಗಳಲ್ಲಿ ಸಾಲುಗಟ್ಟಿ ನಿಂತಿದ್ದ ಭಕ್ತರು ಮೆರವಣಿಗೆಯನ್ನ ಕಣ್ತುಂಬಿಕೊಂಡರು. ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ, ಗಾಂಧಿ ವೃತ್ತ, ಪ್ರವಾಸಿ ಮಂದಿರ, ಅಂಬೇಡ್ಕರ್ ವೃತ್ತ, ಬಸವ ಮಂಟಪ ರಸ್ತೆ, ರಂಗಯ್ಯನ ಬಾಗಿಲು, ದೊಡ್ಡಪೇಟೆ ಮೂಲಕ ಕೋಟೆಯ ಮೇಲುದುರ್ಗ ತಲುಪಿತು. ಹಳೆ ಮುರುಘಾ ಮಠದ ಆವರಣದಲ್ಲಿ ರಾಜವಂಶಸ್ಥರು ಶರಣರಿಗೆ ಭಕ್ತಿ ಸಮರ್ಪಣೆ ಮಾಡಿದರು. ಬಿಡಿ ರಸ್ತೆಯ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ದಾಟಿದ ಬಳಿಕ ಮೆರವಣಿಗೆ ಮೆರುಗು ಪಡೆಯಿತು. ಸಾವಿರಾರು ಜನರು ರಸ್ತೆಯಲ್ಲಿ ಸಾಲುಗಟ್ಟಿ ನಿಂತಿದ್ರು. ಕಟ್ಟಡ, ಮನೆಯ ಚಾವಣಿ ಏರಿ ಮೆರವಣಿಗೆ ಕಣ್ತುಂಬಿಕೊಳ್ಳುತ್ತಿದ್ದರು. ಶರಣ ಸಂಸ್ಕೃತಿ ಉತ್ಸವದ ಮತ್ತೊಂದು ಆಕರ್ಷಣೆ ಜಾನಪದ ಕಲಾಮೇಳ. ರಾಜ್ಯದ ವಿವಿಧೆಡೆಯಿಂದ ಬಂದಿದ್ದ ಕಲಾ ತಂಡಗಳು ಗಮನ ಸೆಳೆದವು. ಜಾನಪದ ಕಲಾವಿದರು ಹಾಡುತ್ತಾ ಕುಣಿಯುತ್ತಾ ಜನಪದ ಸಂಸ್ಕೃತಿಯ ವೈಭವ ಮರುಕಳಿಸುವಂತೆ ಮಾಡಿದ್ರು. ಬಿರುಬಿಸಿಲಿನಲ್ಲಿಯೂ ಸಾಗುತ್ತಿದ್ದ ಕಲಾಮೇಳವನ್ನ ಜನರು ವೀಕ್ಷಿಸಿದ್ರು. ಮೆರವಣಿಗೆಯ ಸುಮಾರು 1 ಕಿಲೋಮೀಟರ್ ಉದ್ದದವರೆಗೆ ಕಲಾಮೇಳಗಳು ಇದ್ದವು. ಗಂಡು ಕಲೆ ಎಂದೇ ಪ್ರಖ್ಯಾತವಾಗಿರುವ ಡೊಳ್ಳು ಕುಣಿತವನ್ನು ಅದ್ಭುತವಾಗಿ ಪ್ರದರ್ಶಿಸಿದರು. ಲಂಬಾಣಿ ಮಹಿಳೆಯರು ನೃತ್ಯ ಗಮನ ಸೆಳೆಯಿತು. ಮ್ಯಾಸ ಬೇಡರ ಖಾಸಾ ಪಡೆ ಚಿತ್ರದುರ್ಗದ ಸಂಸ್ಕೃತಿ ಬಿಂಬಿಸಿತು. ಹುಲಿ ಕುಣಿತ, ಹಗಲು ವೇಷ, ಮಹಿಳಾ ಮತ್ತು ಪುರುಷರ ವೀರಗಾಸೆ ಕುಣಿತ ಆಕರ್ಷಕವಾಗಿದ್ದವು. ಜಾನಪದ ಕಲಾ ಮೆರವಣಿಗೆ ನಂತರ ಸಂಪ್ರದಾಯದಂತೆ ಚಿತ್ರದುರ್ಗದ ಮುರುಘಾ ಮಠದ ಶ್ರೀಗಳಿಗೆ ರಾಜವಂಶಸ್ಥರಿಂದ ಪರಂಪರಾಗತವಾಗಿ ನಡೆದು ಬಂದ ಗೌರವ ಸಮರ್ಪಣೆ ಕಾರ್ಯಕ್ರಮ ನೆರವೇರಿತು. ಐತಿಹಾಸಿಕ ಕೋಟೆಯಲ್ಲಿರುವ ಮುರುಘಾ ಮಠದ ಆವರಣದಲ್ಲಿ ಮದಕರಿ ನಾಯಕರ ವಂಶಸ್ಥರಿಂದ ಹಮ್ಮಿಕೊಂಡಿದ್ದ ಗೌರವ ಸಮರ್ಪಣೆ ಕಾರ್ಯಕ್ರಮದಲ್ಲಿ ವಿರಕ್ತ ಮಠದ ಬಸವಪ್ರಭು ಸ್ವಾಮೀಜಿ, ಶ್ರೀಮಠದ ಆಡಳಿತ ಮಂಡಳಿ ಸದಸ್ಯ ಬಸವಕುಮಾರ ಸ್ವಾಮೀಜಿ ಭಾಗಿಯಾಗಿದ್ದರು. ಈ ವೇಳೆ ಮದಕರಿ ನಾಯಕರ ವಂಶಸ್ಥರು ಮುರುಘಾ ಮಠದ ಶ್ರೀಗಳಿಗೆ ಪರಂಪರಾಗತವಾಗಿ ನಡೆದು ಬಂದಂತೆ ಗೌರವ ಸಮರ್ಪಣೆ ಮಾಡಿದರು.